ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ರಾಮ, ಏನ್ರಿ ಇವಳು ನಾವು ಬರ್ತೀವಿ ಅಂದ್ರೆ ಬೇಡ ಅಂತಿದ್ದಾಳಲ್ಲ. ಲಕ್ಷ್ಮಿ, ಭಾವನ ಹೇಳೋದು ಸರಿ ಇದೆ. ಅವಳು ತಪ್ಪೇ ಮಾಡಿಲ್ಲ ಅಂದಮೇಲೆ ಭಯ ಪಡುವಂಥದ್ದು ಏನಿದೆ? ಅವಳು ತಪ್ಪು ಮಾಡಿಲ್ಲ ಅಂತ ನಮ್ಮಿಬ್ರಿಗೂ ಗೊತ್ತು, ಅವಳಿಗೂ ಗೊತ್ತು. ಆದರೆ ಆ ಪಂಚಾಯತಿಲಿ ತಲೆಗೊಂದು ಮಾತಾಡ್ತಾರೆ. ಮಾತಿಗೆ ಮಾತು ಬೆಳೆದು ಏನಾದರೂ ಆಗ್ಬಿಟ್ರೆ ನನ್ಗೆ ಯಾಕೋ ಆತಂಕ ಆಗ್ತಿದೆ ರೀ. ನೋಡಿ ಲಕ್ಷ್ಮಿ, ನಾವು ಇಲ್ಲಿ ಹೀಗೆ ಆತಂಕ ಪಟ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಭಾವನಿಗೆ ಅಲ್ಲಿ ಪರಿಸ್ಥಿತಿ ಏನು ಅಂತ ಗೊತ್ತಿದೆ. ಅದಕ್ಕೆ ಅವಳು ನಾವು ಬರೋದು ಬೇಡ ಅಂತ ಹೇಳ್ತಿದ್ದಾಳೆ. ನಾವು ಬಲವಂತವಾಗಿ ಬರ್ತೀವಿ ಅಂತ ಅಂದರೆ ಅದು ಸರಿಯಾಗಲ್ಲ. ಇಂಥ ಸಮಯದಲ್ಲಿ ನಮ್ಮ ಸಂತು ಹರೀಶ್ ಚೆನ್ನಾಗಿದ್ದರೆ ಅಲ್ಲಿ ಹೋಗಿ ನ್ಯಾಯ ಕೇಳ್ಬೋದಿತ್ತು. ಅವ್ರು ನೋಡಿದ್ರೆ ಯಾವ ಕೆಲಸಕ್ಕೂ ಬರ್ದಿರೋ ಥರ ಇದ್ದಾರೆ. ಹರೀಶನ್ ನೋಡಿದ್ಯಲ್ಲ, ಅಕ್ಕನ ಜೀವನ ಹಾಳಾಗ್ತಾ ಇದೆ, ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ನನ್ನ ಜೀವನ ಹಾಳಾಗ್ತಾ ಇದೆ ಅಂತ ಫೋನ್ ಮಾಡಿ ಹೇಳ್ತಿದ್ದಾನೆ. ಏನಂತ ನಮ್ಮ ಹೊಟ್ಟೆಲಿ ಹುಟ್ಟಿದ್ರು ಇವರು. ನೋಡು, ನಮ್ಮ ಮಕ್ಕಳು ನಮಗೆ ಸಹಾಯ ಮಾಡ್ತಾ ಇದ್ರು. ಸಿದ್ದು ಅಲ್ಲಿದ್ದಾರೆ, ಅವ್ರ ಬಗ್ಗೆ ನಂಗೆ ನಂಬಿಕೆ ಇದೆ. ನಮ್ಮ ಭಾವನನ್ನ ಪರವಾಗಿ ನಿಂತ್ಕೋತಾರೆ, ಅವಳ ಪರವಾಗಿ ಮಾತಾಡ್ತಾರೆ. ನಮ್ಮ ಭಾವನ ಉಳಿಸ್ಕೋತಾರೆ. ಲಕ್ಷ್ಮಿ, ನೀನು ಧೈರ್ಯವಾಗಿರು. ಅಷ್ಟಾದ್ರೆ ಸಾಕು ರೀ, ಎಲ್ಲ ಸರಿ ಹೋದ್ರೆ ಸಾಕು. ನಾನು ರೆಡಿ. ಶಾಂತಮ್ಮ, ಶಾಂತಮ್ಮ. ಯಾಕಪ್ಪ ಜಯಂತಿ, ಯಾಕೆ ಕೂಗ್ತಿದ್ಯಾ? ಮರ್ತು ಬಿಟ್ರ ಶಾಂತಮ್ಮ? ಜಾನ್ವಿ ಅವರು, ಥಿಯೇಟ್ರು, ನಾನು ವಿಶ್ವ. ಓ, ಆ ವಿಷಯನಾ? ಅಯ್ಯೋ, ಯಾಕೆ ಆ ವಿಷಯ ಇಷ್ಟೊಂದು ಸೀರಿಯಸ್ ಆಗಿ ತಗೋತಿದ್ಯಾ? ಮರ್ತು ಬಿಡು ಹೋಗ್ಲಿ. ಶಾಂತಮ್ಮ, ಈ ವಿಷಯನ ಹಾಗೆಲ್ಲ ಮರೆಯೋಕ್ಕಾಗಲ್ಲ. ಈಗ ವಿಶ್ವ ಜಯಂತನ ಎದೆಗೆ ಗುರಿ ಇಟ್ಟಿದ್ದಾನೆ. ಮೊದಲು ಗುರಿ ತಪ್ಪಿಸ್ಬೇಕು, ಆಮೇಲೆ ಆಕ್ರಮಣ, ಆಸ್ಫೋಟ, ಆಕ್ರಂದನ ಎಲ್ಲ ಆಲೋಚನೆ ಬರೀ. ಅಲ್ಲ ಜಯಂತ್, ಅವನು ಹೀಗೆಲ್ಲ ನಿನ್ನ ಆಟ ಆಡಿಸಿ ಮಜಾ ತಗೋತಿದ್ದಾನೆ. ಅಲ್ಲ, ಮೊದಲು ಜಾನಿ ಅವ್ರು ಎಲ್ಲಿದ್ದಾರೆ ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ದ ತಾನೆ. ಈಗ ಆ ಟಾಕೀಸಿಗೆ ಬರ್ತಾರೆ ಅಂತ ಹೇಳ್ತಿದ್ದಾನೆ. ಅದು ಯಾಕೆ ಹೇಳ್ತಿದ್ದಾನೆ? ಶಾಂತಮ್ಮ, ನಿಮಗೆ ತೋಳ ಬಂತು ತೋಳ ಕಥೆ ಗೊತ್ತಾ? ಮೊದಲು 2 ಸಲ ತೋಳ ಬಂತು ಅಂತ ಹುಡುಗ ಅರ್ಚ್ತಾನೆ, ಜನರೆಲ್ಲ ಬರ್ತಾರೆ, ಆದರೆ ತೋಳ ಇರೋದಿಲ್ಲ. 3ನೇ ಸರ್ತಿ ತೋಳ ಬಂತು ಅಂತ ಹುಡುಗ ಅರ್ಚ್ತಾನೆ, ಜನ ಬರೋದಿಲ್ಲ, ಆದರೆ ತೋಳ ಇರುತ್ತೆ. ಈಗ ಈ ವಿಶ್ವನೂ ಇದೇ ಸೈಕಾಲಜಿ ಯೂಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾನೆ. ಶಾಂತಮ್ಮ, ಇಷ್ಟು ಸಲ ನಾನು ಪ್ರಯತ್ನ ಪಟ್ಟರು ಫಲ ಸಿಗಲಿಲ್ಲ ಅಂತ ಈ ಸಲ ಜಯಂತ ಬರೋದಿಲ್ಲ, ಮನಸ್ಸೋತು ಮನೆಯಲ್ಲೇ ಕೂರ್ತಾನೆ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಜಾನ್ವಿ ಅವರನ್ನು ನೇರವಾಗಿ ಕರೆತರೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಒಂದು ವಿಷಯದಲ್ಲಿ ಈಸ್ ರಾಂಗ್ ಶಾಂತಮ್ಮ. ಎಷ್ಟೇ ಸರ್ತಿ ಆದರೂ ಜಾನ್ವಿಯವ್ರಿಗೋಸ್ಕರ ಜಯಂತ ಬಂದೇ ಬರ್ತಾನೆ. ಆಲ್ವೇಸ್ ಕಾಮ್. ಸರಿ ಬಿಡು, ನಾನು ಎಷ್ಟು ಹೇಳಿದ್ರು ನನ್ನ ಮಾತಂತೂ ನೀನು ಕೇಳಲ್ಲ. ಹೋಗ್ಬಿಟ್ಟು ಬಾ, ಮುಂದೇನಾಗುತ್ತೋ ನೋಡೋಣ. ಶಾಂತಮ್ಮ, ಥಿಯೇಟ್ರಿಗೆ ಹೊರಟಿರೋದು ನಾನು ಒಬ್ಬನೇ ಅಲ್ಲ, ಮತ್ತೆ ನೀವು ಕೂಡ. ನಾನು ಸಿನಿಮಾ ನೋಡಲ್ಲಪ್ಪ. ಸಿನಿಮಾ ನೋಡೋ ಹುಚ್ಚು ನನಗಿಲ್ಲ. ಶಾಂತಮ್ಮ, ನಿಮಗೆ ಸಿನಿಮಾ ನೋಡೋ ಹುಚ್ಚಿಲ್ಲ, ಆದರೆ ನನಗೆ ಜಾನ್ವಿ ಅವ್ರನ್ನ ನಿಮಗೆ ತೋರಿಸೋ ಹುಚ್ಚಿದೆ. ಏನು ಮಾಡೋದು? ನಾನು ಆಗಲೇ ಅವಳನ್ನ ನೋಡಿದ್ದೀನಪ್ಪ, ಮತ್ತೇನು ನೋಡೋದು? ಜಯಂತ್, ಹೇಗೂ ನೀನು ಜಾನ್ವಿ ಅವ್ರನ್ನ ನೋಡಿದ ಮೇಲೆ ಇಲ್ಲಿಗೆ ತಾನೇ ಕರ್ಕೊಂಡು ಬರ್ತೀಯಾ? ಮತ್ತ್ಯಾಕೆ ನಾನು ಅಲ್ಲಿಗೆ ಬರೋದು? ನೀನು ಹೋಗ್ಬಿಟ್ಟು ಬಾ. ಇದ್ಯಾಕೆ ಶಾಂತಮ್ಮ, ಥಿಯೇಟ್ರಿಗೆ ನನ್ನ ಜೊತೆ ಬನ್ನಿ ಅಂದರೆ ಹಿಂದೆಟ್ಟು ಹಾಕ್ತಾ ಇದ್ದೀರಾ? ಓ, ಜಯಂತ ಅಲ್ಲಿ ಜಾನ್ವಿನ ಹುಡುಕಲ್ಲ ಅಂತನಾ? ಅಥವಾ ಬರೀ ಬಡಾಯಿ ಕೊಚ್ಕೊಂಡು ಓಡಾಡ್ತಿರೋ ಜಯಂತ ಇವನು ಕೈಲಾಗದೆ ಇರೋನು ಅಂತನಾ? ಅಯ್ಯಯ್ಯೋ, ಹಾಗೇನು ಇಲ್ಲಪ್ಪ. ಮತ್ತೆ ಹುಡ್ಕೋದಕ್ಕೆ 2 ಕಣ್ಣುಗಳಿಂದ 4 ಕಣ್ಣು ವಾಸಿ ಅಲ್ವಾ? ನೀವು ರೆಡಿಯಾಗಿ ಬನ್ನಿ, ನಾನು ರೆಡಿಯಾಗಿ ಬರ್ತೀನಿ. ಸರಿನಪ್ಪ. ಹಲೋ ಸಿದ್ದು, ಇದ್ಯಾಕ್ಲಾ ಒಳ್ಳೆ ಪ್ರಪಂಚನೇ ಮುಳುಗೋಗಿರೋ ನಂಗೆ ನಿಂತಿದೆಯೇ? ಈಗ ಎಂಥದ್ದು ಏನಾಯಿತು?
ಎಲ್ಲ ನಿಂಗೆ ಗೊತ್ತಿರೋದೇ ಅಲ್ವೇನಣ್ಣ. ಒಂದು ಸಣ್ಣ ವಿಷಯನ ಮನೆಯವರೇ ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಬಿಟ್ಟು ಪಂಚಾಯತಿ ಸೇರಿಸ್ತೀನಿ ಅಂತವ್ರೆ. ಯಾಕಣ್ಣ ಅಪ್ಪಾಜಿ ಹಿಂಗೆಲ್ಲ ಮಾಡ್ತವ್ರೆ? ಯಾಕೆ ಹಿಂಗೆ ಮಾಡ್ತಾ ಇದ್ರು ಅಂತ ನಂಗೆ ಗೊತ್ತಿಲ್ಲ ಕಲಸಿದ್ದು. ಆದರೆ ನಮ್ಮ ಮನೆಗೆ ನ್ಯಾಯಕ್ಕೆ ಅಂತ ಬತ್ತವ್ರಲ್ಲ, ಅವ್ರನ್ನ ಸಾಮಾನ್ಯದವರು ಅನ್ಕೋಬೇಡ. ನಮ್ಮ ಮನೇಲೆ ತಿಂದು ನಮ್ಮ ಮನೇಲೆ ಉಂಡು ಕೊನೆಗೆ ನಮ್ಮ ಅಪ್ಪ ಹಿಂಗೆ ಬಗ್ನಿಗೂಟ ಇಟ್ಬಿಟ್ಟು ಹೋಗೋರು. ಅಂಥವ್ರು ಯಾರಣ್ಣ? ಮಧುರ್ನವಳು ನಂಜಮ್ಮ. ನಮ್ಮ ತಾತನ 2ನೇ ಹೆಂಡತಿ ತಂಗಿ. 2ನೇವಳು ಸಾಕವ್ವ ಅಂತ. ನಮ್ಮ ಅಪ್ಪಯ್ಯನ ಸೋದರತ್ತೆ. ಇನ್ನು 3ನೇವಳು ಸರೋಜಮ್ಮ ಅಂತ. ಅವಳು ಯಾರಿಗಾದ್ರೂ ಬಡ್ಡಿಗೆ ದುಡ್ಡು ಕೊಟ್ಟರೆ ಅವ್ರು ಸತ್ರು ಅವ್ರ ಹೆಣದ ಮೇಲಾದರೂ ವಸೂಲಿ ಮಾಡ್ತಾಳೆ. ನೋಡ್ರೆ, ಇದು ಅಣ್ಣಯ್ಯನ ಮನೆ ಪಂಚಾಯ್ತಿ. ನಾವು ಅಣ್ಣಯ್ಯನ ಪರನೇ ಮಾತಾಡಬೇಕು. ಅಣ್ಣಯ್ಯ ಯಾರನ್ನ ತೋರಿಸಿ ತಪ್ಪು ಅಂತ ಹೇಳ್ತಾರೋ ಅವ್ರ ಬಗ್ಗೆನೇ ವಾದ ಮಾಡಬೇಕು. ಇದನ್ನೆಲ್ಲ ನಮಗೆ ಹೇಳ್ಕೊಡ್ಬೇಕಾ? ಅವ್ರು ಯಾರು ತಪ್ಪು ಅಂತಾರೋ ಅದನ್ನೇ ವಾದಿಸ್ತೀನಿ ನಾನು. ಹೌದು ಸರೋಜಕ್ಕ, ನಾವು ಮಾತಾಡಕ್ ನಿಂತ್ಕೊಂಡ್ರೆ ಎಂತೆಂಥವ್ರ ಮೂಲೆ ಸೇರವ್ರೆ, ನನಗೆ ಗೊತ್ತಿಲ್ವಾ? ನೋಡ್ರೆ, ಇಲ್ಲಿವರೆಗೂ ಒಂದ್ ಲೆಕ್ಕ, ಇನ್ ಮುಂದೆ ಆಗೋದೇ ಬೇರೆ ಲೆಕ್ಕ. ಅಣ್ಣನ್ನ ಇವಾಗ ಖುಷಿ ಪಡಿಸ್ಬಿಟ್ರೆ ಬರೋ ಎಲೆಕ್ಷನ್ ಅಲ್ಲಿ ಅದೇ ಪಂಚಾಯ್ತಿದು ಸೀಟ್ ಗ್ಯಾರಂಟಿ. ಹೌದು ಕಣ್ರಿ. ನಡೀರಿ ನಡೀರಿ, ಬೇಗ ಹೋಗೋಣ ಹಾಗಾದ್ರೆ. ಏನಣ್ಣ ಹೇಳ್ತಿದ್ಯೆ? ಅಪ್ಪಾಜಿ ಇಂಥವ್ರನ್ನ ಯಾಕಣ್ಣ ಕರೆಸ್ತವ್ರೆ? ಅವ್ರು ಬಂದರೆ ಖಂಡಿತ ಕೆಟ್ಟದಾಯ್ತದೆ. ನನಗೂ ಅದೇ ಕಳ್ಳ ಯೋಚನೆ ಆಗ್ಬಿಟ್ಟದೆ. ಅವ್ರು ಹೆಂಗಂದ್ರೆ ಏನು ಇಲ್ಲದೆ ಇರೋ ಸಂಸಾರದಲ್ಲಿ ಬಿರುಗಾಳಿ ಹಬ್ಬಿಸ್ಬಿಡ್ತಾರೆ. ಒಂದು ಸಣ್ಣ ಕಿಡಿ ಹಚ್ಚಿ ಅದನ್ನು ಊದಿ ಊದಿ ದೊಡ್ಡದು ಮಾಡಿ ಅದರಲ್ಲೇ ಮೈ ಕಾಯಿಸ್ಕೊಳ್ಳೋ ಜನಕಲ್ಲ ಅವರು. ಲಕ್ಷ್ಮೀ ನಿವಾಸ ಲಕ್ಷ್ಮೀ